ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕೃಷ್ಣನ್ ಚಾನಲಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಡ್ರೆಸ್ ಮೆಜರ್ಮೆಂಟ್ ಯಾವ ಥರ ತೊಗೋಬೇಕು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನು ಮಾಡಬೇಕು, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಮಾರ್ಕನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದುಬಿಟ್ಟು ನಾವು ಫ್ರೀ ಆನ್ಲೈನ್ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಮೆಜರ್ಮೆಂಟ್ ತೊಗೊಂಡಿದ್ದಾಯಿತು, ಡ್ರೆಸ್ದು, ಬ್ಲೌಸ್ದು, ನೆಕ್ಸ್ಟು ಲೆಹಂಗಾ ತೋರಿಸ್ತೀನಿ. ನಾಳೆಯಿಂದ ಫ್ರೀ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಕ್ಲಾಸ್ 1 ಇರುತ್ತೆ. ನಾಳೆ ಏನದ್ರ ಬಗ್ಗೆ ಅಂದರೆ ಮಿಷಿನ್ ಬಗ್ಗೆ ತಿಳಿಸ್ಕೊಡ್ತಾಯಿದ್ದೀನಿ. ಯಾವ ಮಿಷಿನ್ ತೊಗೊಂಡ್ರೆ ಯಾವ ಥರ ಯೂಸ್ ಆಗುತ್ತೆ, ಯೂಸ್ ಮಾಡೋದನ್ನ ಸ್ಟಾರ್ಟಿಂಗಲ್ಲಿ ಏನು ಗೊತ್ತಿಲ್ಲದೆ ಇರೋರು, ಮಿಷಿನ್ ಯಾವ ತೊಗೋಬೇಕು ಅಂದ್ಕೊಂಡಿರೋರು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವ್ದು ಬೆಸ್ಟ್ ಆಪ್ಷನ್ ಇರುತ್ತೆ, ಯಾವ ಥರ ಮೂವಿಂಗ್ ಇರುತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಹಂಗೆ ಹೊಲಿಯೋದು ಎಲ್ಲ ಪಿನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ಆಸಕ್ತಿ ಇರೋರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಮಾಡೋಂಥ ಎಲ್ಲ ವಿಡಿಯೋಗಳು 1 by 1 ಕ್ಲಾಸ್ನ ಫಾಲೋ ಮಾಡಿ ನೀಟಾಗಿ ಕಲಿಯೋದನ್ನು ತೋರಿಸ್ಕೊಡ್ತೀನಿ. ಅದೇ ರೀತಿ ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೆಜರ್ಮೆಂಟ್ ಯಾವ ಥರ ತೊಗೋಬೇಕು, ಡ್ರೆಸ್ಸು, ನಾರ್ಮಲ್ ಬಟಮು, ಆಮೇಲೆ ಈ ಲೆಗ್ಗಿಂಗ್ಸ್ ಥರ ಬರುತ್ತಲ್ಲ, ಪುಷ್ ಬ್ಯಾಕ್ ಬಟಮ್ ಅಂತೀವಿ, ಪುಷ್ ಬ್ಯಾಕ್ ಬಟಮು, ಆಮೇಲೆ ಪ್ಲಾಜೋ, ಆಮೇಲೆ ಪಾರ್ಲರ್ ಪ್ಯಾಂಟು, ಪೆನ್ಸಿಲ್ ಕಟ್ಟು, ಸಿಗರೇಟ್ ಪ್ಯಾಂಟ್ ಇವಂತಾರೆ, ಸಿಗರೇಟ್ ಪ್ಯಾಂಟ್ ಅಂತಾರೆ, ಆ ಥರ ಪ್ಯಾಂಟಿಗೆ, ಆಮೇಲೆ ಲೆಹಂಗಾಗ ಮೆಜರ್ಮೆಂಟು ಯಾವ ಥರ ತೊಗೋಬೇಕು ಅನ್ನೋದನ್ನ ತೋರಿಸ್ಕೊಡ್ತಾಯಿದ್ದೀನಿ ನೀಟಾಗಿ. ಅದೇ ಇವಾಗ ಫಸ್ಟ್ ಬಂದ್ಬಿಟ್ಟು ಎಲ್ಲದಕ್ಕೂ ಅಷ್ಟೇ ಸೇಮ್ ಮಾಮೂಲಿ ನಾವು ರೆಗ್ಯುಲರಾಗಿ ತೊಗೊಂಡಂಗೆ ಶೋಲ್ಡರು ಒಬ್ಬೊಬ್ರಿಗೆ 15 ಇರುತ್ತೆ, 16 ಇರುತ್ತೆ, 17 ಇರುತ್ತೆ. ಯಾರಿಗೆ ಹೇಗೆ ಬೇಕು ಅಂದರೂ ಈ ಬೋನಿಂದ ಈ ಬೋನ್ಗೆ ನಾವು ಕರೆಕ್ಟಾಗಿ ಮೆಜರ್ಮೆಂಟ್ ಲೆಕ್ಕ ಹಾಕ್ತೀವಿ. ಕರೆಕ್ಟಾಗಿ ಬೋನಿಂದ ಬೋನ್ ಮೆಜರ್ಮೆಂಟು ಪರ್ಫೆಕ್ಟಾಗಿ ತೊಗೋಬೇಕು. ಎಷ್ಟೇ ಮೆಜರ್ಮೆಂಟ್ ಇರಲಿ, ಲೂಸು ಎಕ್ಸ್ಟ್ರಾ ಕಮ್ಮಿ ಡೀಪ್ ಇದೆಯಲ್ಲ ಅಂತ ಕಮ್ಮಿ ಏನಿರಲ್ಲ, ನಾರ್ಮಲ್. ಇವಾಗ 14 ಇದ್ದರೆ 14, 15 ಇದ್ದರೆ 15 ತೊಗೊಂಡಿದ್ದೀವಿ ಶೋಲ್ಡರು ಫಸ್ಟ್ ಒನ್ನು. ಸೆಕೆಂಡ್ ಒನ್ ಬಂದ್ಬಿಟ್ಟು ಸೇಮ್ ಹಿಂಗೆ ಬ್ಯಾಕು, ಈ ಶೋಲ್ಡರಿಂದ ಹಿಡಿದು ಬ್ಯಾಕ್ ಡೀಪು 7 ಅಂದರೆ 7, 6 ಅಂದರೆ 7, ನೆಕ್ ಡೀಪ್ ಎಷ್ಟು ಹಾಕ್ತೀರೋ ಅಷ್ಟು ಈ ಥರ ಸ್ಟ್ರೈಟಾಗಿ ಹಿಂಗೆ ಲೆಕ್ಕಾಚಾರ ಹಾಕ್ಕೊಂಡು 7 ಅಂತ ತೊಗೊಂಡು ಬರ್ಕೋಬೇಕು. ಅದು ಮೆನ್ಷನ್ ಮಾಡಬೇಕಾದ್ರೆ ಯಾವ ಥರ ಬರ್ಕೋಬೇಕು ಅನ್ನೋದು ಒಂದು ಸ್ಲಿಪ್ಪಲ್ಲಿ ನೀಟಾಗಿ ಬರೆದು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂದರೆ ಬ್ಯಾಕ್ ಡೀಪ್ ಅನ್ನೋದು ನೀಟಾಗಿ ನಮ್ಮ ಬೂಟಿಗಳಲ್ಲಿ ಯಾವ ಥರ ಬರ್ಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಅದೇ ರೀತಿ ಶೋಲ್ಡರ್ ಆಯಿತು, ಬ್ಯಾಕ್ ಡೀಪ್ ಆಯಿತು. ನೆಕ್ಸ್ಟು ಸ್ಲೀವ್ಸು, ಇಲ್ಲಿ ಈ ಬೋನಿಂದ ನಾವು ಶೋಲ್ಡರ್ ಬೋನ್ ತೊಗೊತೀವಲ್ಲ ಅಲ್ಲಿಂದನೇ ಸೇಮ್ ಈ ಥರ ಫುಲ್ ಹಾಕ್ತಾರೆ. ಫುಲ್ ಹಾಕೋರಿಗೆ ಎಷ್ಟು ಫುಲ್ ಸ್ಲೀವ್ಸ್ಗೆ ಎಷ್ಟು ಮೆಜರ್ಮೆಂಟ್ ತೊಗೋಬೇಕು, ಲೆಂತಿಂದ ಹಿಡಿದು ಇಲ್ಲಿ ಒಂದು ರೌಂಡ್ ತೊಗೋಬೇಕು. ಅದಾದಮೇಲೆ ಎಲ್ಬೋ ಎಲ್ಲಿರುತ್ತೋ ಆ ಮೆಜರ್ಮೆಂಟ್ ಬರ್ಕೋಬೇಕು, ಅಲ್ಲಿ ಒಂದು ರೌಂಡ್ ಮೆಜರ್ಮೆಂಟ್ ತೊಗೋಬೇಕು. ಅದಾದಮೇಲೆ 3 ಇಲ್ಲಿ ಹಾರ್ಮೋಲ್ ಎಷ್ಟಿರುತ್ತೆ, 16 ಇದ್ರೆ 16 ಎಷ್ಟು ಬರುತ್ತೋ ಹಾರ್ಮೋಲ್ ಬರ್ಕೋಬೇಕು. ಬ್ಲೌಸು ಸ್ಲೀವ್ ಲೆಂತು ಫುಲ್ ಇರಲಿ, 3/4 ಇರಲಿ, ಎಷ್ಟು ಯಾವ ಎಲ್ಬೋ ಇರಲಿ, ಮೆಜರ್ಮೆಂಟ್ 3/4 ತೊಗೊಂಡ್ರೆ 3/4 ಇಲ್ಲಿ ಲೆಂತು, ಅಲ್ಲೂ ಒಂದು ರೌಂಡು. ಎಲ್ಬೋ ಅದು ಕಂಪಲ್ಸರಿ ತೊಗೋಬೇಕು. ಯಾಕಂದರೆ ಈ ಮೂಮೆಂಟಲ್ಲಿ ಎಷ್ಟು ಲೂಸ್ ಬರಬೇಕು ಅನ್ನೋದು ಗೊತ್ತಾಗಲ್ಲ. ಅದಕ್ಕೋಸ್ಕರ ಇಲ್ಲೊಂದು ಮೆಜರ್ಮೆಂಟ್ ತೊಗೋಬೇಕು. ಇಲ್ಲಿ ಒಂದು ಲೆಂತು ರೌಂಡು, ಇಲ್ಲಿ ಲೆಂತು ರೌಂಡು, ಆಮೇಲೆ ಹಾರ್ಮೋಲ್, ಈ 3 ಮೆಜರ್ಮೆಂಟು ತೊಗೊಳ್ಬೇಕು. ಅವಾಗೆ ನಮಗೆ ಇಲ್ಲೆಷ್ಟು ಬರಬೇಕು ನೋಡಿ, ಹಿಂಗೆ ಅಂದಾಗ ಟೈಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಮುಂದೆ ಡ್ರೆಸ್ಗೆಲ್ಲ ಸ್ವಲ್ಪ ಕಮ್ಮಿ ಬರುತ್ತೆ. ಪಾಯಿಂಟ್ ಆಫ್ ಬೋಟ್ ನೆಕ್ಕಿಗೆಲ್ಲ ಬಂದರೆ ಕಮ್ಮಿ ಬರುತ್ತೆ. ಬೋಟ್ ನೆಕ್ಕಿಗೆ ಹಿಂಗೆ ಸ್ಟ್ರೈಟಾಗಿ ನಾವು ಅದೇ ನಾನು ಕಟ್ ಮಾಡಬೇಕಾದ್ರೆ ತೋರಿಸ್ಕೊಟ್ಟಿದ್ದೀನಿ. ಹಿಂಗೆ ಸ್ಟ್ರೈಟಾಗಿ 3.5 ಹಾಕೊಂಡು ಇಲ್ಲಿಗೆ ಬರುತ್ತೆ. ಕತ್ತಿಂದ ಸ್ವಲ್ಪ ಡೌನ್ 3.5 ಇಲ್ಲಿ ಬರುತ್ತೆ. ಅವಾಗ ಹಿಂಗೆ ಬೋಟ್ ಥರ ನೀಟಾಗಿ ಬರುತ್ತೆ. ಇದು ಸ್ವಲ್ಪ ಮಿನಿ ಕ್ಲೋಸ್ ನೆಕ್ ಥರ ಹಾಕಿದ್ವಿ ಇದು, ಅದಕ್ಕೋಸ್ಕರ ಈ ಥರ ಇರೋದು. ನೆಕ್ಸ್ಟ್ ಬೋಟ್ ನೆಕ್ ಹಾಕಿ ನಿಮಗೆ ನೀಟಾಗಿ ಒಂದು ಡ್ರೆಸ್ ಹೊಲ್ದಿ ಹಾಕಿ ತೋರಿಸ್ತೀನಿ. ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ, ಅದಕ್ಕೋಸ್ಕರ ಈ ಥರ ಶೋಲ್ಡರಿಂದ ಇದು ಡೀಪು ಮತ್ತು ಬ್ರೆಸ್ಟ್ ಲೆಂತು. ಅದಾದಮೇಲೆ ಡ್ರೆಸ್ಗೆ ಬಂದ್ಬಿಟ್ಟು ಯಾವಾಗೂ ಇಲ್ಲಿ ಶೇಪ್ ಬರುತ್ತಲ್ಲ, ಈ ಬ್ಲೌಸ್ ಮೆಜರ್ಮೆಂಟ್ಗಾದರೆ ಇಲ್ಲಿ ಬ್ಲೌಸ್ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿ ರೌಂಡ್ ತೊಗೊತೀವಿ. ಡ್ರೆಸ್ಗೆ ಏನು ಮಾಡಬೇಕಂದ್ರೆ ಈ ಶೇಪ್ ಎಲ್ಲಿ ಬರುತ್ತೋ ಇಲ್ಲಿ ಲೆಕ್ಕಾಚಾರ ಹಾಕ್ತೀವಿ. 14, 15 ಬರುತ್ತೆ ಇಲ್ಲಿಗೆ, ಅಲ್ಲಿ ತೊಗೊತೀವಿ ವೇಸ್ಟ್ ರೌಂಡು. ಮತ್ತು ಫುಲ್ ಲೆಂತ್ 40 ಅಂದರೆ 40, 50 ಅಂದರೆ 50, ಲೆಂತ್ ಎಷ್ಟು ಬರುತ್ತೋ ಅಷ್ಟು ಲೆಂತ್ ತೊಗೊಳ್ಳಿ. ಲೆಂತ್ ಆದಮೇಲೆ ಸ್ಲಿಟ್ 20 ಬರುತ್ತಾ, 21 ಬರುತ್ತಾ, ಇಲ್ಲಿ ತೊಗೊಳ್ಳಿ 20 ಅಂತ ಬರ್ಕೊಳ್ಳಿ. ಲೆಂತು ಸ್ಲಿಟ್ ಬರ್ಕೊಳ್ಳಿ. ಆಮೇಲೆ ಇಲ್ಲಿ 20 ಅನ್ಕೊಳ್ಳಿ, ಇಲ್ಲೇ ಒಂದು ಮೆಜರ್ಮೆಂಟ್. ಇದು ಮಾಮೂಲಿ ಸ್ಲಿಟ್ ಹೋಗೋ ಒಂದು ಜಾಗದಲ್ಲಿ ಒಂದು ಮೆಜರ್ಮೆಂಟು. ಅದಾದಮೇಲೆ ಕೆಳಗಡೆ ಹಿಪ್ ಮೆಜರ್ಮೆಂಟ್ ಒಂದು ಹಿಂಗೆ 2 ಆಯಿತು. ಮತ್ತು ವೇಸ್ಟು ಶೇಪ್ ಎಲ್ಲಿ ಬರುತ್ತೆ ಅಲ್ಲಿ ವೇಸ್ಟ್ ಮೆಜರ್ಮೆಂಟ್ ಒಂದು. ಅದಾದಮೇಲೆ ಹಿಂಗೆ ಚೆಸ್ಟ್ ಮೆಜರ್ಮೆಂಟ್ ಒಂದು. ಅದಾದಮೇಲೆ ಅಪ್ಪರ್ ಚೆಸ್ಟ್ ಅಂತೀವಲ್ಲ
ಈ ಮೆಜರ್ಮೆಂಟ್ ಹೋಯ್ತು. ಫಸ್ಟು ಅಪ್ಪರ್ ಚೆಸ್ಟು ವೇಸ್ಟು ಸ್ಲಿಟ್ ಎಲ್ಲಿ ಓಪನ್ ಆಗುತ್ತೆ ಅಲ್ಲೊಂದು ಮೆಜರ್ಮೆಂಟು, ಮಾಮೂಲಿ ಹಿಪ್ ಮೆಜರ್ಮೆಂಟು. ಇದಿಷ್ಟು ಟಾಪ್ದು ಮೆಜರ್ಮೆಂಟು ಕ್ಲಿಯರ್ ಆಯಿತು. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ನಾರ್ಮಲ್ ಪ್ಯಾಂಟ್ ಬರುತ್ತೆ, ಅದಕ್ಕೆ ಒಂದು ಮೆಜರ್ಮೆಂಟು. ನಾರ್ಮಲ್ ಪ್ಯಾಂಟ್ ಅಂದರೆ ಏನು ಮಾಡ್ತೀವಿ, ಎಲ್ಲಿ ವೇಸ್ಟ್ ಕಟ್ತಾರೋ ಅಲ್ಲಿ ಟೇಪಿಂಗ್ ಇಟ್ಕೊಂಡು ಲೆಂತು 40-41 ಎಷ್ಟು ಬರುತ್ತೋ ಅಷ್ಟು ತಗೊಂಡು ಅದಾದಮೇಲೆ ಅವ್ರ ಕಾಲಿಗೆ ಹಿಂಗೆ ರೌಂಡ್ ಮಾಡಿ ಲೂಸ್ ಎಷ್ಟು ಬೇಕು 15 16 13 ಅಂತ ಇಲ್ಲೊಂದು ರೌಂಡ್ ಮೆಜರ್ಮೆಂಟ್ ತಗೋಬೇಕು. ಅದು ಬಂದ್ಬಿಟ್ಟು ನಾರ್ಮಲ್ ಬಾಟಮ್ ಬರುತ್ತೆ. ಸೆಮಿ ಪಟಿಯಾಲಕ್ಕೆ ಬಂದರೆ ಅದು ಲೆಂತು ಕೆಳಗಡೆ ಲೂಸು ಅಷ್ಟೇ ಬರುತ್ತೆ. ಹೊಲಿಬೇಕಾದ್ರೆ ಏನು ಮಾಡ್ತೀವಿ, ಇಲ್ಲಿ ಹಿಪ್ ಮೆಜರ್ಮೆಂಟ್ ಎಲ್ಲ ಅದು ಎಕ್ಸ್ಟ್ರಾ ನಾವು ಮಾಡ್ಕೊತೀವಲ್ಲ ಅದ್ರಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪುಷ್ ಬ್ಯಾಕ್ ಪ್ಯಾಂಟ್ ಬರುತ್ತೆ. ಪುಷ್ ಬ್ಯಾಕ್ ಪ್ಯಾಂಟಿಗೆ ಏನು ಮಾಡಬೇಕು, ಮೆಜರ್ಮೆಂಟ್ ಎಷ್ಟು ಬರುತ್ತೆ ಅಂದರೆ ಸೇಮ್ ಇಲ್ಲಿಂದ ಈ ನೀ ಲೆಂತ್ ತಗೊಂಡು ಇಲ್ಲಿಗೊಂದು ರೌಂಡ್ ತಗೋಬೇಕು. ಕೆಳಗಡೆ ಎಷ್ಟು ಬರುತ್ತೋ ಫುಲ್ ಲೆಂತ್ ಇಲ್ಲಿಗೆ ಎಷ್ಟು ಲೆಂತ್ ಬರುತ್ತೋ ಆ ಲೆಂತ್ ಬರ್ಕೊಬೇಕು. ಇಲ್ಲಿ ಟೈಟಾಗಿ ಇಟ್ಕೊಂಡು ಈ ಥರ 11 ಅಷ್ಟು ಆ ಥರ ತಗೋಬೇಕು. ಆಮೇಲೆ ಇಲ್ಲಿ ಇಟ್ಕೊಂಡು ನೀ ಲೆಂತ್ ಬರ್ಕೊಂಡು ಇಲ್ಲೊಂದು ಮೆಜರ್ಮೆಂಟು, ಮಾಮೂಲಿ ಇಲ್ಲಿ ತೈಸ್ ಮೆಜರ್ಮೆಂಟ್, ಈ ಥರ ತೈಸ್ ಮೆಜರ್ಮೆಂಟು. ಇದು 3 ಪುಷ್ ಬ್ಯಾಕ್ ಬಟನ್ ತಗೋಬೇಕು. ನೆಕ್ಸ್ಟ್ ಪ್ಲಾಜೋಗೆ ಏನು ಮಾಡ್ತೀವಿ, ಇಲ್ಲಿ ಮಾತ್ರ ಫಿಟ್ಟಿಂಗ್ ಬರುತ್ತೆ, ಸ್ವಲ್ಪ ಇಲ್ಲಿ ಹೋಗ್ತಾ ಫುಲ್ಲು ಫ್ರೀ ಇರುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ ಎಲ್ಲಿ ಕಟ್ತೀರ ಅಲ್ಲೇ ಲೆಂತ್ ಎಷ್ಟು ಬರುತ್ತೋ ಅಲ್ಲಿ, ಆಮೇಲೆ ಲೂಸ್ ಬಂದ್ಬಿಟ್ಟು ಏನು ಮಾಡ್ತೀವಿ ಅಂದರೆ ಇಷ್ಟು ಬರುತ್ತೆ 20 30 40 ಈ ಥರ ಬರುತ್ತೆ. ಆ ಲೂಸ್ ಎಷ್ಟು ಬೇಕು ಅಂತ ತೊಗೊಂಡ್ರೆ ಆಯಿತು. ಅದೇ ಆ ಮೆಜರ್ಮೆಂಟ್ಗೆ ಲೆಂತು ಕೆಳಗಡೆ ಲೂಸು 3ನೇ ಬಂದ್ಬಿಟ್ಟು ಇಲ್ಲಿ ವೇಸ್ಟ್ ಹತ್ರ ಎಲಾಸ್ಟಿಕ್ ಹಾಕ್ತೀವಿ, ಟೈಟಾಗಿ ಕುತ್ಕೊಳ್ಳಿಕ್ಕೆ. ಅದಕ್ಕೆ ಏನು ಮಾಡಬೇಕಂದ್ರೆ ಎಲ್ಲಿ ಕಟ್ತಾರೋ ಬಾಟಮಲ್ಲಿ ಸ್ವಲ್ಪ ಟೈಟಾಗಿ ಎಳೆದು ಒಂದು ಮೆಜರ್ಮೆಂಟ್, ಅದಾದಮೇಲೆ ಕೆಳಗಡೆ ಹಿಪ್ ಇರ್ತಲ್ಲ ಅಲ್ಲಿ ನಾರ್ಮಲಾಗಿ ಒಂದು ಮೆಜರ್ಮೆಂಟ್. ಈ 3 ಮೆಜರ್ಮೆಂಟ್ ಬಂದ್ಬಿಟ್ಟು ಪ್ಲಾಜೋಗೆ. ಸಿಗರೇಟ್ ಪ್ಯಾಂಟ್ಗೆ ಏನು ಮಾಡಿ, ಸಿಗರೇಟ್ ಪ್ಯಾಂಟ್ಗೂ ಸೇಮ್ ಲೆಂತು ನೀ ಲೆಂತು ಇದು ಅದು ತೊಗೊಂಡ್ರೆ ಸೇಮ್, ಅದು ಆ ಬಟನ್ಗೂ ಸೇಮ್ ಆಗುತ್ತೆ. ಇದು ಇಷ್ಟು ಮೆಜರ್ಮೆಂಟ್ ತಗೊಳ್ಳೋದು. ಅದನ್ನು ಕಟ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಯಾವ ಬಾಟಮ್ಗೆ ಫಸ್ಟು ಅದನ್ನು ಬರ್ಕೊಳ್ಳೋದೆಲ್ಲ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಆ ಮೆಜರ್ಮೆಂಟ್ ಬಂದಾಗ ಡ್ರೆಸ್ಗೆ ಏನು ಮಾಡ್ತೀವಿ, ಬ್ಲೌಸ್ ಬಂದ್ಬಿಟ್ಟು ಎಲ್ಲಿ ಮೆಜರ್ಮೆಂಟ್ ಎಲ್ಲೆಲ್ಲಿರುತ್ತೋ ಇಲ್ಲಿ ವೇಸ್ಟ್ 30 ಇರ್ತೀವಿ, 34 ಇದೆ 34 ಇಲ್ಲಿ ಮೆಜರ್ಮೆಂಟ್ ಇಟ್ಕೊಂಡು ಕಟ್ ಮಾಡ್ತೀವಿ. ಡ್ರೆಸ್ಗೆ ಇದು ಯಾಕಂದರೆ ಸ್ಕಿನ್ ಫಿಟ್ಟಿಂಗ್ ಹಾಕ್ತೀವಿ. ಡ್ರೆಸ್ಗೆ ಬಂದ್ಬಿಟ್ಟು ಸ್ವಲ್ಪ ಲೂಸ್ ಫಿಟ್ಟಿಂಗ್ ಆಗ್ತೇವೆ. ಅದಕ್ಕೆ ಏನು ಮಾಡಬೇಕಂದ್ರೆ ಈಗೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೋಬೇಕು. ಆ ಎಕ್ಸ್ಟ್ರಾ ಎಲ್ಲೆಲ್ಲಿ ಯಾವ ಥರ ಇಟ್ಕೋಬೇಕು, ಯಾವ ಮೆಜರ್ಮೆಂಟ್ ಇಟ್ಕೋಬೇಕು ಅನ್ನೋದನ್ನು ಒಂದು ಡ್ರೆಸ್ ಕಟ್ ಮಾಡಬೇಕಾದ್ರೆ ನಾನು ಅದು ಮೆಜರ್ಮೆಂಟ್ ಬರೆದು ಎಕ್ಸ್ಟ್ರಾ ಎಷ್ಟು ಬರ್ಕೋಬೇಕು ಅಂತ ಹೇಳಿ ಅದನ್ನು ಕಟ್ ಮಾಡಬೇಕಾದ್ರೆ ನಿಮ್ಗೆ ತೋರಿಸ್ಕೊಡ್ತೀನಿ. ಬ್ಲೌಸ್ಗೆ ಏನು ಎಕ್ಸ್ಟ್ರಾ ಇಟ್ಕೊಳ್ಳೋಂಗಿಲ್ಲ. ಇದು ಸ್ಕಿನ್ ಫಿಟ್ ಬರುತ್ತೆ, ಡ್ರೆಸ್ಗೆ ಬರುತ್ತೆ. ಅದನ್ನು ನಾನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋ ಕಟ್ ಮಾಡಬೇಕಾದ್ರೆ. ಇದು ಇವತ್ತಿನ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ.